ರಾತ್ರಿ 3ನೇ ಪ್ರಹರದೊಳಗ, ಸೊ ರಾತ್ರಿಯ 3ನೇ ಪ್ರಹರದೊಳಗ ಸ್ವಪ್ನಗಳು ಬಿತ್ತು ಅಂತಂತಂದ್ರ ಆ ಸಂದರ್ಭದಲ್ಲಿ ಅವುಗಳು 1 ತಿಂಗಳು ಬಿಟ್ಟು ನಡೀತವೆ. ಅಂದ್ರೆ ಮಲ್ಕೊಂಡ ತಕ್ಷಣ, ಸೊ ಈ ನಾವೇನು ಮಲ್ಕೊಂಡ ಕೂಡೇನ ಏನು ಸ್ವಪ್ನಗಳ ಬೀಳ್ತಾವಲ್ಲ, ಅಂದ್ರ ನಿದ್ದೆ ಹತ್ತಿದ ಕೂಡೇನ ಸ್ವಪ್ನ ಬೀಳ್ತದಲ್ಲ, ಸೊ ಇದು 3 ತಿಂಗಳು ಬಿಟ್ಟು ಆಗುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ 3ನೇ ಪ್ರಹರದೊಳಗೆ ಇದ್ದಿದ್ದು 1 ತಿಂಗಳು ಬಿಟ್ಟು ಆಗುವಂತದ್ದು. 2ನೇ ಪ್ರಹರದೊಳಗೆ ಬಿದ್ದಂತಹ ಸ್ವಪ್ನಗಳು 3 ತಿಂಗಳು ಬಿಟ್ಟು ಆಗುವಂತದ್ದು. ಇನ್ನ 4ನೇ ಪ್ರಹರದಲ್ಲಿ ಬಿದ್ದಂತಹ ಸ್ವಪ್ನಗಳು 6 ತಿಂಗಳು ಬಿಟ್ಟು ಆಗುವಂತದ್ದು. ಸೊ ಈ ರೀತಿಯಾಗಿ ಪ್ರಹರಗಳ ಲೆಕ್ಕ ಮೇಲೆ, ಒಂದು ಪ್ರಹರ ಅಂತಂದ್ರೆ ಹೆಚ್ಚು ಕಡಿಮೆ 2.5 ತಾಸು ತನಕನೂ ಲೆಕ್ಕ ಬರ್ತದೆ. ಸೊ ಆ ರೀತಿಯಾಗಿ ಲೆಕ್ಕವನ್ನ ಇಟ್ಟುಕೊಂಡು ನಾವು ಸ್ವಪ್ನ ಫಲಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ಬೇಕು. ಇನ್ನ ಮುಂದಿನ ವಿಚಾರವನ್ನ ಹೇಳ್ತಾರೆ, ಏನು ಸ್ವಪ್ನಗಳ ಬಗ್ಗೆನೇ ತಿಳಿಸ್ಕೊಡ್ತಾರೆ. ಸೊ ಕನಸಿನೊಳಗ ಏನು ಫಲಗಳು ಬೀಳ್ತಾವಲ್ಲ, ತದ್ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದ. ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ಏನು ಅಂತಂದ್ರ ಕನಸಿನೊಳಗ ಏನು ಫಲಗಳಿರ್ತವೆ, ಸೊ ಆ ಫಲಗಳಿಗೆ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದೆ. ಸೊ ಹಂಗಿತ್ತಂತಂದ್ರ ಕನಸಿನೊಳಗ ಅನಿಷ್ಟ ಶಕುನಗಳು ಅಂತ ಏನಾದ್ರು ಇದ್ವು ಅಂತಂತಂದ್ರ, ಈಗ ಸಾಮಾನ್ಯವಾಗಿ ಬೆಕ್ಕಡ್ಡು ಬರೋದು, ಅಥವಾ ಯಾರೋ ಏನೋ ದೃಷ್ಟಿದೋಷವನ್ನು ಬೀಳೋದು, ಸೊ ಈ ರೀತಿಯಾಗಿ ಒಂದು ನಾಯಿ ಅಡ್ಡು ಹೋಗೋದು, ಬೆಕ್ಕಡ್ಡು ಹೋಗೋದು, ಸೊ ಇಂತಹ ಎಲ್ಲ ಏನು ದುಸ್ವಪ್ನಗಳಿವೆ, ಆ ದುಸ್ವಪ್ನಗಳು ಬಿದ್ದಾಗ ಸೊ ಇವುಗಳು ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ. ಸೊ ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ. ಸೊ ಮುಂದೆ ಇದರ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಏನು ಅಂತಂತಂದ್ರ ಶುಭ ಶಕುನಗಳು ಅಶುಭ ಶಕುನಗಳಾಗ್ತವೆ, ಅಶುಭ ಶಕುನಗಳು ಶುಭ ಶಕುನಗಳಾಗ್ತವೆ, ಇಷ್ಟ ಸೂಚಕಗಳು ಅನಿಷ್ಟ ಸೂಚಕಗಳಾಗ್ತವೆ, ಅನಿಷ್ಟ ಸೂಚಕಗಳು ಇಷ್ಟ ಸೂಚಕಗಳಾಗ್ತವೆ ಅಂತನ್ನುವುದು ಇದು ಸ್ವಪ್ನ ಫಲದ ವಿಚಾರವನ್ನ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು. ಅದಕ್ಕೆ ಹೇಳ್ತಾರೆ ಏನೇನು ಹೆಂಗೆಂಗ ಅಂತನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ. ಏನು ಅಂತಂದ್ರ ಸ್ವಪ್ನದೊಳಗ ನಾವು ಅಕಸ್ಮಾತ್ ಆಗಿ ಜಗಳ ಆಡಿದ್ವಿ ಅಂತಂದ್ರ ಗೆಳತನ ಹೆಚ್ಚಾಗ್ತದ. ನೋಡ್ರಿ, ಸ್ವಪ್ನದೊಳಗ ಜಗಳ ಆಡಿದ್ರ ಗೆಳತನ ಹೆಚ್ಚಾಗ್ತದ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ಮದುವೆ ಆಯ್ತು ಅಂತಂತಂದ್ರ ಅಪಘಾತಗಳಾಗ್ತವ. ಸೊ ಮದುವೆ ಆಯ್ತು ಅಂತಂತಂದ್ರ ಸ್ವಪ್ನದೊಳಗ ಅಪಘಾತಗಳಾಗೋದು ಗ್ಯಾರಂಟಿ. ಇನ್ನು ಸ್ವಪ್ನದೊಳಗ ರೊಕ್ಕ ನೋಡಿದ್ವಿ ಅಂತಂದ್ರ, ಹಣ ನೋಡಿದ್ವಿ ಅಂತಂತಂದ್ರ ಏನಾಗ್ತದ ಅಂತಂತಂದ್ರ ನಮಗೆ ಆ ಹಣ ನಾಶವಾಗ್ತದೆ, ದ್ರವ್ಯ ನಾಶವಾಗ್ತದೆ. ಇನ್ನು ಹೇಳ್ತಾರ ಅಕಸ್ಮಾತ್ ಆಗಿ ಸ್ವಪ್ನದೊಳಗೆ ಹಾಡಿದ್ರ, ಮಲಗಿದ್ರೆ, ಬಹಳ ಸಂತೋಷದ ಸುದ್ದಿ ಕೇಳಿದ್ರೆ, ಬಂಗಾರ ಸಿಕ್ತು ಅಂತಂದ್ರೆ, ಊಟ ಮಾಡ್ಕೋತ ಕೂತಿದ್ವಿ ಅಂತಂದ್ರ ಕನಸಿನೊಳಗ ಉನ್ನತ ಹುದ್ದೆ ಸಿಕ್ತು ಅಂತಂತಂದ್ರ, ಆಮೇಲೆ ವಿಶೇಷವಾಗಿ ಚುನಾವಣೆಯಲ್ಲಿ ಗೆದ್ವಿ ಅಂತಂತಂದ್ರ, ಜೂಜಾಟದೊಳಗ ಹಣದ ಆದಾಯ ಬಂತು ಅಂತಂತಂದ್ರ ಅವೆಲ್ಲವೂ ಕೂಡ ಅಶುಭ ಸೂಚನೆಗಳಾಗಿರ್ತವೆ. ಸೊ ಅಂದ್ರೆ ಏನು, ಇದರ ವಿರುದ್ಧವಾಗಿ ನಡಿಬೇಕು ಅಂತ ಅರ್ಥ. ಸ್ವಪ್ನದೊಳಗೆ ಇದರ ವಿರುದ್ಧವಾಗಿ ಅದು ನಡಿಬೇಕಾದದ್ದು. ಕನಸಿನೊಳಗ ನಾಯಿ ಕಡಿತು ಅಂತಂತಂದ್ರ, ಸರ್ಪ ಕಡದ್ರ, ಮತ್ತ ಅನೇಕ ಪಾತ್ರಗಿತ್ತಿಗಳು ಮೈ ಮೇಲೆ ಹಾರಿತು ಅಂತಂತಂದ್ರ, ಬೆಂಕಿಯನ್ನ ಕಂಡ್ವಿ ಅಂತಂತಂದ್ರ ಇದೆಲ್ಲವೂ ಕೂಡ ಮೃತ್ಯು ಸೂಚಕಗಳಾಗಿರ್ತವೆ ಅಂತನ್ನುವುದನ್ನ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.